ರಾಣಿ ಚೆನ್ನಮ್ಮ ಪಡೆ 31 ವಿಶೇಷ ತರಬೇತಿ ಪಡೆದ ಮಹಿಳಾ ಪೊಲೀಸ್ ಅಧಿಕಾರಿಗಳ ತಂಡವನ್ನು ಒಳಗೊಂಡಿದ್ದು ಇಂದಿನ ಅನಿಶ್ಚಿತ ಕಾಲದಲ್ಲಿ ಮಹಿಳೆಯರನ್ನ ಹೆಚ್ಚು ಸ್ವಾವಲಂಬಿ ಮತ್ತು ಸ್ವಾತಂತ್ರ್ಯರನ್ನಾಗಿ ಮಾಡುವ ಕಾರ್ಯವನ್ನು ಅವರು ನಿರ್ವಹಿಸುತ್ತಿದ್ದಾರೆ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳನ್ನು ಪತ್ತೆ ಹಚ್ಚಲು ಮತ್ತು ಅವರಲ್ಲಿ ಜಾಗೃತಿ ಮೂಡಿಸಲು ಬೆಂಗಳೂರು ನಗರ ಪೊಲೀಸರು ಮಹಿಳಾ ಪೊಲೀಸ್ ಅಧಿಕಾರಿಗಳ ವಿಶೇಷ ವಿಭಾಗವನ್ನು ರಚಿಸಿ ರಾಣಿ ಚೆನ್ನಮ್ಮ ಪಡೆ ಎಂದು ನಾಮಕರಣ ಮಾಡಲಾಗಿದ್ದು, ಮಹಿಳೆಯರಿಗೆ ಮೂಲಭೂತ ಸ್ವರಕ್ಷಣೆ ತಂತ್ರಗಳಲ್ಲಿ ಶಿಕ್ಷಣ ನೀಡುವುದು ಮತ್ತು ತರಬೇತಿ ನೀಡುವುದು ಜೊತೆಗೆ ಮಹಿಳೆಯರು ಮತ್ತು ಮಕ್ಕಳ ಸಂಬಂಧಿತ ಕಾನೂನುಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಉದಾಹರಣೆಗೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಮತ್ತು ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆ, ಸಾಮಾಜಿಕ ಮಾಧ್ಯಮ ಮತ್ತು ಸೈಬರ್ ಅಪರಾಧದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಈಶಾನ್ಯ ವಿಭಾಗದ ಡಿಸಿಪಿ ಸಜ್ಜಿತ್ ಅವರ ನಿರ್ದೇಶನದಂತೆ ಮಹಿಳೆಯರು ಹಾಗೂ ಹೆಣ್ಣು ಮಕ್ಕಳು ತಮ್ಮ ಸ್ವಯಂ ರಕ್ಷಣೆಯ ಬಗ್ಗೆ ಅರಿವು ಮೂಡಿಸಲು ರಾಣಿ ಚೆನ್ನಮ್ಮ ಪಡೆಯು ಬೆಂಗಳೂರಿನ ಬಾಗಲೂರಿನಲ್ಲಿರುವ ವಿಜಯ ಜ್ಯೋತಿ ಕಾಲೇಜಿನಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರಿಗೆ ಸ್ವರಕ್ಷಣೆಯ ಬಗ್ಗೆ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುರ್ತು ಸಂದರ್ಭದಲ್ಲಿ ಪೊಲೀಸರನ್ನ ಸಂಪರ್ಕಿಸಬೇಕಾದ ವಿಧಾನ ಹಾಗೂ ಸ್ವಯಂ ರಕ್ಷಣೆ ಕಲೆಯನ್ನ ಪ್ರತ್ಯಕ್ಷತೆಯ ಮೂಲಕ ತರಬೇತಿ ಪಡೆದ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರಿಗೆ ತೋರಿಸಿಕೊಟ್ಟು ಜಾಗೃತಿಯನ್ನ ಮೂಡಿಸಿದರು. ಆಲ್ಮೋಸ್ಟ್ ಅವ್ನಿಗೆ ಸಿಕ್ಕಾಪಟ್ಟೆ ಫೇಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದೊಂದು ಫೋನಿಂದ ಇಲ್ಲಿಂದ ಒಂದು ಕ್ಲಿಕ್ ಮಾಡಿ ಫೋನ್ ಬ್ರೇಕ್ ಆಗುತ್ತೆ ಇಮಿಡಿಯೇಟ್ ಆಗಿ, ಆಯ್ತಾ? ಇದನ್ನ ಮತ್ತೆ ಇಲ್ಲಿಂದ ಕ್ಲಿಕ್ ಮಾಡ್ಬೋದು, ಮಕ್ಕಳಿಗೆ ಕ್ಲಿಕ್ ಮಾಡ್ಬೋದು. ಮಾಡ್ತೀರಾ? ಆಯ್ತು. ನೆಕ್ಸ್ಟ್ ಅವ್ರ ಜೊತೆ ಗಲಾಟೆ ಮಾಡಿ ಮುಂದೆ ಹೋಗ್ತಾ ಇರ್ತೀರಾ, ತಿರ್ಗಾ ಬಂದು ಕೂಡ ಇಡ್ಬೋದಾ? ಯಾವ ರೀತಿ ಎಸ್ಕೇಪ್ ಆಗೋದು ನೋಡಿ. ಈ ರೀತಿ ಹಿಡ್ಕೊಂತಾನೆ ಜಡೆ ಆಗಿರ್ತೀರಾ, ಏನ್ ಮಾಡೋದು ಗೊತ್ತಾಗಲ್ಲ. ಬಿಡಪ್ಪ ಬಿಡು ಅಂತ ಇದ್ದೀವಿ, ಪ್ಲೀಸ್ ಬಿಟ್ಬಿಡು ಅಂತೀವಿ, ಅಳ್ತೀವಿ, ಅವ್ನು ಬಿಡಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕು? ಅವನಿಗೆ ಮೈಂಡ್ ಡೈವರ್ಟ್ ಮಾಡ್ಬೇಕು. ಪ್ಲೀಸ್ ಬಿಟ್ಬಿಡು ಅಣ್ಣ, ಪ್ಲೀಸ್ ಬಿಟ್ಬಿಡು ಅಣ್ಣ, ನಾನು ಕ್ಷಮಿಸ್ಬಿಡು, ನೀ ಹೆಂಗೆ ಹೇಳ್ತೀನಿ ಕೇಳ್ತೀನಿ ಅಂತೇಳಿ ಅವ್ನ ಮೈಂಡನ್ನ ಡೈವರ್ಟ್ ಮಾಡ್ಬೇಕು. ಇಮಿಡಿಯೇಟ್ ಆಗಿ ಹಿಡ್ಕೊಂಡ್ಬಿಟ್ಟು ತಿರ್ಗಾ ತಗೊಳ್ಳಿ. ಬಿಟ್ಟಾನ ಅನ್ಕೋದ ಅವನ ಹಿಂಗ ಮತ್ತೆ ಹೇಳಿ ಜಾಡಿಸಿ ಹೋದೆ ಅಷ್ಟೇ ಆಗುತ್ತಾ? ರಾಣಿ ಚೆನ್ನಮ್ಮ ಪಡೆಯು ಮಹಿಳೆ ಹಾಗೂ ಮಕ್ಕಳ ಬಗ್ಗೆ ಇರುವ ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿದ್ದಕ್ಕಾಗಿ ಶಿಕ್ಷಕ ವಲಯ ಹಾಗೂ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಹೃದಯಪೂರ್ವಕ ಅಭಿನಂದನೆಗಳು. ಯಾಕೆ ಅಂದ್ರೆ ಈ ಮಕ್ಕಳಿಗೆ ನೀವು ಎಂತ ಒಳ್ಳೆ ಉತ್ತಮ ಸಂದೇಶ ನೀಡಿದ್ರಿ ಅಂದ್ರೆ ರಿಯಲಿ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಸರ್ ಸಹ ಇಂಥ ಒಂದು ಪ್ರೋಗ್ರಾಮ್ ನ ಮಕ್ಳು ಕೊಡ್ಸಿದ್ದಾರೆ ಅಂದ್ರೆ ನಿಜಕ್ಕೂ ಎಷ್ಟೊಂದು ಕೆಲವೊಂದು ಮಕ್ಕಳಿಗೆ ಗೊತ್ತಿಲ್ಲದೇನೆ ತುಂಬಾ ಮಿಸ್ಟೇಕ್ಸ್ ನ ಮಾಡ್ತಿರ್ತಾರೆ. ಪೇರೆಂಟ್ಸ್ ಸಹ ಹೇಳ್ತಿರ್ತಾರೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ಬಟ್ ನೀವ್ ಇವತ್ತು ಅದನ್ನ ಕ್ಲಿಯರ್ ಆಗಿ ಹೇಳಿದ್ರಿ, ನಾವು ಸಹ ಹೇಳ್ತಾ ಇರ್ತೀವಿ. ಅವ್ರು ಏನ್ ಅನ್ಕೋತಾರೆ, ನಮ್ಮ ಮೇಲೆ ಏನೋ ಇದನ್ನೇ ಹೇಳ್ತಿರ್ತಾರೆ ಬಿಡು ಅನ್ನೋ ಒಂದು ನೆಗೆಟಿವ್. ಮತ್ತೆ ನಂಗೆ ಇನ್ನೊಂದು ಏನ್ ಕ್ವಶನ್ ಅಂದ್ರೆ, ಮೊನ್ನೆ ಕೊಂಡ್ಕೊತದಲ್ಲ ಒಂದು ಇನ್ಸಿಡೆಂಟ್ ಆಯ್ತು ಒಂದು ಹೆಣ್ಮಗು ಮೇಲೆ. ಒಂದು ಎಜುಕೇಟೆಡ್ ಗರ್ಲ್ ಯಾವ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ಅವ್ರು ಹೇಳ್ಕೊಟ್ಟಿದ್ದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಬರೀ ನನಗಷ್ಟೇ ಅಲ್ಲ, ನಮ್ಮ ಕ್ಲಾಸ್ಮೇಟ್ಸ್, ಜೂನಿಯರ್ಸ್ ಎಲ್ಲರಿಗೂ ಸೆಲ್ಫ್ ಪ್ರೊಟೆಕ್ಷನ್ ಹೇಗೆ ಮಾಡ್ಕೋಬೇಕು, ಮತ್ತೆ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಹೇಗೆ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು, ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಅನ್ಕೋತೀವಿ. ಹೌದಲ್ವಾ? Do we have the confidence after hearing this session? Yes. So that I thank this police department and also the Rani Chennamma. I thank them. Thank you for being here and explaining in detail about the self protection and ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ನಿರ್ದೇಶಕರಾದ ಮಧುಕುಮಾರ್, ಬಾಗಲೂರು ಪೊಲೀಸ್ ಠಾಣೆಯ ಪಿಎಸ್ಐ ಶೈಲಜಾ, ರಾಣಿ ಚೆನ್ನಮ್ಮ ಪಡೆಯ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು, ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.